ಟೆಸ್ಟ್ ಕ್ರಿಕೆಟ್ನ ಇತಿಹಾಸದಲ್ಲೇ ಭಾರತ ತಂಡದ ಪರ ತ್ರಿಶತಕ ಬಾರಿಸಿದ ಎರಡನೇ ಆಟಗಾರನೆಂಬ ದಾಖಲೆ ಹೊಂದಿರೋ ಕೆಚ್ಚೆದೆಯ ಕನ್ನಡಿಗ ಕರುಣ್ ನಾಯರ್. ಪ್ರಸಕ್ತ ದೇಸಿ ಟೂರ್ನಿಗಳಲ್ಲಿ ಮಾಡ್ತಿರೋ ಕಮಾಲ್ ಮುಂದುವರೆದಿದೆ. ಫೈನಲ್ ಪಂದ್ಯದಲ್ಲಿ ಭರ್ಜರಿ ಶತಕ ಬಾರಿಸಿ ತಾವು ಪ್ರತಿನಿಧಿಸುತ್ತಿರೋ ವಿದರ್ಭ ತಂಡಕ್ಕೆ ರಣಜಿ ಟ್ರೋಫಿ ಗೆಲ್ಲಿಸಿಕೊಡುವಲ್ಲಿ ಸಕ್ಸಸ್ ಆಗಿದ್ದಾರೆ. ಈ ಖುಷಿಯ ನಡುವೆ ಕರುಣ್ ಶ್ರಮಕ್ಕೆ ಬೆಲೆ ಸಿಗುವ ದಿನಗಳು ಹತ್ತಿರವಾಗ್ತಿವೆ. ಈ ಸೀಸನ್ನಲ್ಲಿ 9 ಶತಕ ಸಿಡಿಸಿರೋ ಕರುಣ್ ನಾಯರ್ಗೆ ಮುಂಬರುವ ಇಂಗ್ಲೆಂಡ್ ಸರಣಿಗೆ ಟೀಂ ಇಂಡಿಯಾದಲ್ಲಿ ಅವಕಾಶ ಸಿಗೋದು ಬಹುತೇಕ ಖಚಿತವಾಗಿದೆ. ಡೊಮೆಸ್ಟಿಕ್ ಕ್ರಿಕೆಟ್ನ ಒಂದೇ ಸೀಸನ್ನಲ್ಲಿ 9 ಶತಕ, ರಣಜಿ ಟ್ರೋಫಿಯಲ್ಲಿ 4 ಶತಕ ಸಿಡಿಸಿ ಮಿಂಚಿದ ಕರುಣ್. ವಿಜಯ್ ಹಜಾರೆ ಟ್ರೋಫಿಯಲ್ಲಿ ವಿದರ್ಭ ತಂಡವನ್ನ ಮುನ್ನಡೆಸಿ ಫೈನಲ್ಸ್ ತಲುಪಿಸಿದ್ದ ಕರುಣ್ ನಾಯರ್ ಟ್ರೋಫಿ ಗೆಲ್ಲುವಲ್ಲಿ ವಿಫಲರಾಗಿದ್ರು. ಆದರೆ ಪ್ರಸ್ತುತ ರಣಜಿ ಟ್ರೋಫಿಯಲ್ಲಿ ಎಲ್ಲೂ ಎಡವಲಿಲ್ಲ. ರಣಜಿ ಟ್ರೋಫಿಯ ಇಡೀ ಸೀಸನ್ನಲ್ಲಿ ಅಮೋಘ ಪ್ರದರ್ಶನ ತೋರಿಸಿದ್ದ ಕರುಣ್ ನಾಯರ್ ಚಾಂಪಿಯನ್ಸ್ ಪಟ್ಟವನ್ನ ವಿದರ್ಭ ತಂಡದ ಮುಡಿಗೇರಿಸಿದ್ದಾರೆ. ರಣಜಿ ಟ್ರೋಫಿಯ ಫೈನಲ್ಸ್ ಪಂದ್ಯದಲ್ಲಿ ವಿದರ್ಭ ಹಾಗೂ ಕೇರಳ ತಂಡಗಳು ಮುಖಾಮುಖಿಯಾಗಿದ್ವು. ಮೊದಲ ಇನ್ನಿಂಗ್ಸ್ನಲ್ಲಿ 86 ರನ್ ಗಳಿಸಿ ಸ್ವಲ್ಪದರಲ್ಲಿ ಸೆಂಚುರಿ ಮಿಸ್ ಮಾಡಿಕೊಂಡಿದ್ದ ಕರುಣ್ ನಾಯರ್ ಎರಡನೇ ಇನ್ನಿಂಗ್ಸ್ನಲ್ಲಿ ಭರ್ಜರಿ ಆಟವಾಡಿ ಶತಕ ಬಾರಿಸಿದ್ರು. ಈ ಆಟದ ನೆರವಿನಿಂದ ವಿದರ್ಭ ತಂಡ ರಣಜಿ ಟ್ರೋಫಿಯನ್ನ ತನ್ನದಾಗಿಸಿಕೊಂಡಿದೆ. ಆಯ್ಕೆದಾರರಿಗೆ ಖಡಕ್ ಸಂದೇಶ. VVS ಲಕ್ಷ್ಮಣ್ ದಾಖಲೆ ಉಡೀಸ್. ಹೌದು, ಕರುಣ್ ನಾಯರ್ ಸದ್ಯ ಟೀಂ ಇಂಡಿಯಾದಲ್ಲಿಲ್ಲ ಅನ್ನೋ ಕೊರಗಿದ್ರು ಡೊಮೆಸ್ಟಿಕ್ ಕ್ರಿಕೆಟ್ನಲ್ಲಿ ಮಾತ್ರ ಬೊಂಬಾಟ್ ಫಾರ್ಮ್ನಲ್ಲಿದ್ದಾರೆ. ಈ ಸೀಸನ್ನಲ್ಲಿ ರಣಜಿ ಟ್ರೋಫಿಯೊಂದರಲ್ಲೇ 54ರ ಸರಾಸರಿಯಲ್ಲಿ 866 ರನ್ ಗಳಿದ್ರೆ ವಿಜಯ್ ಹಜಾರೆ ಟ್ರೋಫಿಯಲ್ಲಂತೂ 390 ಸರಾಸರಿಯಲ್ಲಿ 779 ರನ್ ಬಾರಿಸಿ ದಾಖಲೆಗಳನ್ನ ಉಡಿಸ್ ಮಾಡಿದ್ರು. ವಿಜಯ್ ಹಜಾರೆ ಟ್ರೋಫಿಯಲ್ಲಿ 5 ಶತಕಗಳನ್ನ ಸಿಡಿಸಿದ್ದ ಇವರು ಕೇರಳ ವಿರುದ್ಧದ ರಣಜಿ ಫೈನಲ್ನಲ್ಲಿ ಟೂರ್ನಮೆಂಟ್ನ 4ನೇ ಶತಕ ಬಾರಿಸಿದ ನಂತರ 9 ಎಂದು ಬೆರಳಿನಲ್ಲಿ ತೋರಿಸಿ ಸಂಭ್ರಮಾಚರಣೆಯ ಜೊತೆಗೆ ಆಯ್ಕೆದಾರರಿಗೆ ಖಡಕ್ ಸಂದೇಶವನ್ನು ರವಾನಿಸಿದ್ರು. ಒಂದೇ ಸೀಸನ್ನಲ್ಲಿ ಬರೋಬ್ಬರಿ 9 ಶತಕಗಳನ್ನ ಸಿಡಿಸಿ 1999ರ ಸೀಸನ್ನಲ್ಲಿ VVS ಲಕ್ಷ್ಮಣ್ ದೇಸಿ ಋತುವಿನಲ್ಲಿ 9 ಶತಕ ಸಿಡಿಸಿ ಬರೆಸಿದ್ದ ದಾಖಲೆಯನ್ನ ಸರಿಗಟ್ಟಿದ್ರು. ಶತಕಗಳ ಸರದಾರ ಟೀಂ ಇಂಡಿಯಾಗೆ ವಾಪಸ್. ಆಂಗ್ಲರ ವಿರುದ್ಧ ಸೆಣಸಾಡಲಿರುವ ಕನ್ನಡದ ಹುಲಿ. ಚಾಂಪಿಯನ್ಸ್ ಟ್ರೋಫಿಗೆ ಟೀಂ ಇಂಡಿಯಾದಲ್ಲಿ ಕರುಣ್ಗೆ ಚಾನ್ಸ್ ಕೊಡದ ಆಯ್ಕೆದಾರರಿಗೆ ನೆಟ್ಟಿಗರು ಸಖತ್ ಕ್ಲಾಸ್ ತೆಗೆದುಕೊಂಡಿದ್ರು. ಈಗಂತೂ ಮಾಜಿ ಆಟಗಾರರಾದ ಆಕಾಶ್ ಚೋಪ್ರಾ ಸೇರಿ ಹಲವರು ಮುಂಬರುವ ಇಂಗ್ಲೆಂಡ್ ಹಾಗೂ ವೆಸ್ಟ್ ಇಂಡೀಸ್ ಸೀರೀಸ್ಗಳಿಗೆ ಕರುಣ್ ನಾಯರ್ಗೆ ಟೀಂ ಇಂಡಿಯಾದಲ್ಲಿ ಸ್ಥಾನ ನೀಡಬೇಕು ಅಂತ ಆಗ್ರಹಿಸ್ತಾ ಇದ್ದಾರೆ. ಇದರ ನಡುವೆ ಮತ್ತೊಂದು ಸುದ್ದಿ ಹೊರಬಿದ್ದಿದ್ದು, ಇಂಗ್ಲೆಂಡ್ ಸರಣಿಗೆ ಕರುಣ್ ನಾಯರನ್ನ ಆಯ್ಕೆ ಮಾಡುವ ತೀರ್ಮಾನಕ್ಕೆ ಆಯ್ಕೆ ಮಂಡಳಿ ಬಂದಿದೆ ಅಂತ ತಿಳಿದು ಬಂದಿದೆ. ಈ ಹಿಂದಿನ ಸಭೆಯಲ್ಲೇ ನಾಯರ್ ಆಯ್ಕೆ ವಿಚಾರ ಚರ್ಚೆಗೆ ಬಂದಿದ್ದು, ಇಂಗ್ಲೆಂಡ್ ಟೂರ್ಗೆ ಪರಿಗಣಿಸಲು ಆಯ್ಕೆ ಮಂಡಳಿ ಅಧ್ಯಕ್ಷ ಅಜಿತ್ ಅಗರ್ಕರ್ ಮತ್ತು ಕೋಚ್ ಗೌತಮ್ ಗಂಭೀರ್ ಫುಲ್ ಆಸಕ್ತಿ ತೋರಿಸಿದ್ದಾರೆ. ಭಾರತ ಹಾಗೂ ಇಂಗ್ಲೆಂಡ್ ನಡುವೆ 5 ಪಂದ್ಯಗಳ ಟೆಸ್ಟ್ ಸರಣಿ ಜೂನ್ 20ರಿಂದ ಆರಂಭವಾಗಲಿದೆ. ಒಟ್ನಲ್ಲಿ ಚಾಂಪಿಯನ್ಸ್ ಟ್ರೋಫಿಗೆ ಟೀಂ ಇಂಡಿಯಾದಲ್ಲಿ ಸ್ಥಾನ ಗಿಟ್ಟಿಸಿಕೊಳ್ಳುವಲ್ಲಿ ವಿಫಲರಾಗಿದ್ದ ಕರುಣ್ ನಾಯರ್ ಇದೀಗ ತಮ್ಮ ಅದ್ಭುತ ಫಾರ್ಮ್ನಿಂದ ಟೀಂ ಇಂಡಿಯಾ ಆಯ್ಕೆದಾರರನ್ನ ಆಕರ್ಷಿಸಿದ್ದಾರೆ. ಇಂಗ್ಲೆಂಡ್ ವಿರುದ್ಧದ ಟೆಸ್ಟ್ ಸರಣಿಗೆ ಕೌಂಟಿ ಕ್ರಿಕೆಟ್ ಆಡಿರುವ ಅನುಭವವೇ ಕರುಣ್ ನಾಯರ್ಗೆ ಪ್ಲಸ್ ಪಾಯಿಂಟ್ ಅಂತ ಹೇಳಲಾಗ್ತಿದ್ದು, ಆಂಗ್ಲರ ವಿರುದ್ಧ ನಮ್ಮ ಕೆಚ್ಚೆದೆಯ ಕನ್ನಡಿಗ ಹೇಗೆ ಸೆಣಸಾಡಲಿದ್ದಾರೆ ಅನ್ನೋದು ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ಬಾಸ್ ಟಿವಿ ಕನ್ನಡ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.